ನಮಸ್ಕಾರ ಎಲ್ರಿಗೂ. ಇನ್ಮೇಲೆ ಮನೆಯಲ್ಲಿ ಏನಾದರೂ ದುಪ್ಪಟ್ಟ ಎಲ್ಲ ಇದ್ದರೆ ಅದನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ. ಇದರಲ್ಲಿ ಒಂದು ಇದನ್ನು ಮಾಡಿ ತೋರಿಸ್ತೇನೆ ನಾನು. ಎಷ್ಟೇ ಬಟ್ಟೆ ಇದ್ರೂ ಸಹ ನಾವು ಜೋಡಿಸಿಡ್ಬೋದು. ನೋಡಿ, ಸ್ವಲ್ಪ ಹಳೆಯದು ಬಳೆ ಇದ್ದರೂ ಸಹ ಆಗ್ತದೆ. ಗಾಜಿನ ಬಳೆನೇ ಬೇಕಂತೇನಿಲ್ಲ, ಯಾವುದೇ ಥರದೊಂದು ಹಳೆ ಬಳೆ ಇದ್ದರೆ ಸಹ ಸಾಕಾಗ್ತದೆ. ನೋಡಿ, ಈಗ ಗೋಡ್ರೇಜಲ್ಲಿ ಈಗ ಬಟ್ಟೆ ಇಡಲಿಕ್ಕೆ ಸ್ವಲ್ಪ ಜಾಗ ಬೇಕಾಗ್ತದಲ್ವಾ. ತುಂಬ ಬಟ್ಟೆ ಇರುವಾಗ ಏನು ಮಾಡೋದು ಅಂತೇಳಿ ಯೋಚನೆ ಮಾಡುವ ಅಗತ್ಯನೇ ಇಲ್ಲ. ನೋಡಿ, ಈ ಥರ ಶಾಲ್ ಒಂದು ತೊಗೊಂಡು ನೋಡಿ, ಈ ಥರ ಒಳಗಡೆಯಿಂದ ಆ ಬಟ್ಟೆಯನ್ನು ತೊಗೊಂಡು ಗಂಟು ಹಾಕಿದಾಗೆ ಇಷ್ಟೇ. ನೋಡಿ, ಇಷ್ಟು ಹಾಕಿದರೆ ಅದು ಟೈಟಾಗಿ ಕೂತ್ಕೊಳ್ತದೆ. ನಂತರ ಎಂಡಿಗೆ ಉಂಟಲ್ಲ, ಇಲ್ಲಿ ಎಂಡಿಗೆ ಸಹ ಒಂದು ಗಂಟನ್ನು ಹಾಕ್ಕೊಳ್ಬೇಕು. ಈ ಥರ ಸಪ್ರೇಟ್ ಇರ್ತದಲ್ಲ, ಗಂಟನ್ನು ಹಾಕೋಕ್ಕಿಂತ ಮೊದಲು ಬಳೆಯನ್ನು ಹಾಕ್ಕೊಳ್ಳಿ. ಬಳೆಯನ್ನು ಹಾಕಿದ ನಂತರ ನೀವು ಇಲ್ಲಿ ಗಂಟನ್ನು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಶಾಲ್ ಅಂತೇಳಿದರೆ ಈ ಬಟ್ಟೆದೇ ಅಂತಲ್ಲ, ಯಾವುದು ಕಾಟನ್ ಇದ್ದರೂ ಸಹ ಆಗ್ತದೆ, ಅಥವಾ ಹಳೇದು ಲುಂಗಿಯೆಲ್ಲ ಇರ್ತದೆ ನೋಡಿ, ಅದು ಸಹ ಇದ್ದರೂ ನೀವು ಆರಾಮಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಥರ ಮಾಡಿ ತೋರಿಸ್ತೇನೆ. ತುಂಬ ಹೆಲ್ಪ್ಫುಲ್ ಆಗಿದೆ. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಈಗ ಬಟ್ಟೆ ಎಲ್ಲ ಇಡಲಿಕ್ಕೆ ಜಾಗ ಇಲ್ಲ, ಅಥವಾ ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ ಇದು. ಕಪಾಟ್ ಇಲ್ಲ ಅಂತ ಹೇಳಿದ್ರು ಸಹ ಒಂದು ರಾಡ್ ಥರ ಎಲ್ಲ, ಈಗ ಟವಲೆಲ್ಲ ಒಣಗಿಸ್ಲಿಕ್ಕೆಲ್ಲ ಮಾಡಿಡ್ತಾರೆ ನೋಡಿ, ಅಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು. ನೋಡಿ, ಈ ಥರ ಇಲ್ಲಿ ಬಳೆ ಎಲ್ಲ ಹಾಕ್ಕೊಂಡೆ, ಅಡಿಯಲ್ಲಿ ಒಂದು ಗಂಟು ಹಾಕ್ಕೊಂಡು ಬಳೆಯನ್ನು ಜೋಡಿಸಿಟ್ಟಿದ್ದೇನೆ ನೋಡಿ. ಈಗ ಶರ್ಟ್ ಆಗಲಿ ಅಥವಾ ನಿಮ್ಮ ಕುರ್ತಾ ಆಗಲಿ, ಟೀ ಶರ್ಟ್ ಆಗಲಿ, ಯಾವುದೇ ಆದರೂ ಸಹ ನೋಡಿ, ಈ ಥರ ರೋಲ್ ಥರ ಮಾಡಿ ಈ ಥರ ಶಾಲ್ ಒಳಗಡೆ ಇಟ್ಟು ಅಲ್ಲಿ ಒಂದು ಬಳೆ ಒಂದು ಫಿಕ್ಸ್ ಮಾಡಿದರೆ ಆಯಿತು. ನಾನಿಲ್ಲಿ ಅಡಿಯಿಂದ ಸ್ಟಾರ್ಟ್ ಮಾಡಬೇಕದು. ನೋಡಿ, ಈ ಥರ ಫಿಕ್ಸ್ ಮಾಡಿದರೆ ಅಲ್ಲಿ ಟೈಟಾಗಿ ಕೂತ್ಕೊಳ್ಳಿ. ನಿಮಗೆ ಬೇಕಂತ ಹೇಳಿದಾಗ ಆರಾಮಲ್ಲಿ ತೆಗಿಬಹುದಲ್ವ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ. ಒಂದೊಂದರಲ್ಲಿ ಎಲ್ಲ ನಾವು ತುಂಬಿಡ್ತೇವೆ, ಆಗ ಇದು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ಇಟ್ಟರೆ ಕಣ್ಣು ಎದುರುಗಡೆ ಸಹ ಕಾಣ್ತದೆ. ಅಡಿಯಿಂದ ಸ್ಟಾರ್ಟ್ ಮಾಡಿ ನೀವು. ನಾನಿಲ್ಲಿ 2 ಹಾಕ್ಕೊಂಡು ನೋಡಿ, ಇನ್ನು ಉಳಿದಿರೋದೆಲ್ಲ ಶರ್ಟ್ ಎಲ್ಲ ಹಾಕ್ಕೊಳ್ತೇನೆ. ಎಷ್ಟು ನಿಮಗೆ ಜಾಗ ಉಳಿತದೆ ಅಂತೇಳಿದರೆ ಈ ಥರ ಎಲ್ಲ ಒಂದು ಮಾಡಿ ಇಟ್ಕೊಂಡ್ರೆ. ಈಗ ಮನೆಯಲ್ಲಿ ಮಕ್ಕಳದಂತೇಳಿದರೆ ತುಂಬ ಬಟ್ಟೆ ಇರ್ತದಲ್ಲ, ಒಮ್ಮೊಮ್ಮೆ ಇದು ಇದೆಲ್ಲ ಇರುವುದಿಲ್ಲ, ವಾರ್ಡ್ರೋಬ್ ಎಲ್ಲ ಇರುವುದಿಲ್ಲ ನೋಡಿ. ಈಗ ಕಪಾಟೊಂದೇ ಇರ್ತದೆ. ಆ ಟೈಮಲ್ಲಿ ನಾವು ಈ ಥರ ಮಾಡ್ಕೊಳ್ಬೋದು. ನಿಜ ಇದು ಅಂತೇಳಿದರೆ ಈಗ ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗುವಂಥದ್ದು ಇದೆಲ್ಲ. ಈಗ ಬ್ಯಾಚುಲರ್ಸ್ ಅಂತಲ್ಲ, ಮನೆಯಲ್ಲಿ ಈಗ ಫ್ಯಾಮಿಲಿ ಇದ್ದವರಿಗೆ ಈಗ ನನಗೆ ಸಹ ನೋಡಿ ಎಷ್ಟು ಹೆಲ್ಪ್ ಆಗ್ತಾ ಉಂಟು ಈ ಥರ ಎಲ್ಲ ಒಂದು ಮಾಡಿ ಇಟ್ಕೊಂಡಿದ್ದಕ್ಕೆ. ಅಂತೇಳಿದರೆ ಜಾಗ ತುಂಬ ಉಳಿತದಲ್ಲ, ತುಂಬ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಇಟ್ಕೊಳ್ಬೋದು ನಾವು. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಮನೆಯಲ್ಲಿ ಈ ಥರ ಒಂದು ಮಾಡಿ ಇಟ್ಕೊಂಡ್ರೆ ಎಷ್ಟು ಸುಲಭ ಆಗ್ತದೆ ಹೇಳಿದರೆ ಕೆಲಸ. ನೋಡಿ ಹೇಗೆ ಅನ್ನಿಸ್ತು ನೋಡಿದರೆ. ಯಾರಾದರೂ ನಿಮ್ಮ ಮನೇಲಿ ಈ ಥರ ಒಂದು ಮಾಡಿ ಇಟ್ಕೊಂಡು ಅವರು ಸಹ ಕಮೆಂಟ್ ಮಾಡಿ ಹೇಳ್ಬೋದು, ನಮ್ಮ ಮನೇಲಿ ಸಹ ಉಂಟಂತೇಳಿ. ನೋಡಿ ಎಷ್ಟು ಜಾಗ ಉಳಿತದಲ್ವ. ಈಗ ಅಷ್ಟೇ ಶರ್ಟನ್ನು ನಾವು ಹ್ಯಾಂಗರಲ್ಲಿ ಎಲ್ಲ ಹಾಕಿ ಜೋಡಿಸಿದರೆ ಇಷ್ಟು ಜಾಗ ಬೇಕಾಗ್ತದೆ ನೋಡಿ. ಆ ಹ್ಯಾಂಗರಲ್ಲಿ ಹಾಕಿ ಇಟ್ಕೊಂಡ್ರಲ್ವ, ಇಷ್ಟು ಜಾಗ ಬೇಕಾಗ್ತದೆ. ಅದರ ಬದಲಿಗೆ ಒಂದು ಸೈಡಲ್ಲಿ ನಾವು ಇಷ್ಟು ಬಟ್ಟೆಯನ್ನು ಇಟ್ಕೊಳ್ಬೋದು. ನೋಡಿದ್ರಲ್ಲ, ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ನಿಮಗೆ ಟೀ ಶರ್ಟ್ ಬೇಕಾದರೆ ಟೀ ಶರ್ಟ್ ಹಾಕ್ಬೋದು, ಅಥವಾ ಟವಲ್ ಅದೆಲ್ಲ ಇದ್ದರೆ ಹಾಕ್ಬೋದು, ಅಥವಾ ಸಾರಿ ಸಹ ನೀವು ಈ ಥರ ಜೋಡಿಸಿ ಇಟ್ಕೊಳ್ಬೋದು. ನಿಮಗೆ ಯಾವುದು ಅಂದರೆ ಇಡಲಿಕ್ಕೆ ಜಾಗ ಇಲ್ಲ ಆ ಥರ ನೀವು ಜೋಡಿಸಿ ಇಟ್ಕೊಳ್ಬೋದು. ಈಗ ಇನ್ನೊಂದು ಮಾಡಿ ತೋರಿಸ್ತೇನೆ ನಾನು. ನೋಡಿ, ಇನ್ನೊಂದು ದುಪ್ಪಟ್ಟ ತೊಗೊಂಡಿದ್ದೇನೆ ನಾನು. ಇದಂತೇಳಿ ನಾನು ಅಷ್ಟು ಯೂಸ್ ಮಾಡೋದಿಲ್ಲ ಈ ದುಪ್ಪಟ್ಟ ಎಲ್ಲ. ಹಾಗೆಯೇ ಆ ದುಪ್ಪಟ್ಟ ಜೊತೆಲಿ 2 ಹ್ಯಾಂಗರ್ ಇದ್ದರೆ ಸಾಕಾಗ್ತದೆ. ನೀವಿಲ್ಲಿ ದುಪ್ಪಟ್ಟ ಉಂಟಲ್ಲ, ಇಲ್ಲಿ ಯಾವ ಥರ ಸಹ ನೀವು ಬೇಕಾದರೆ ಅಂದರೆ 2 ಇದರಲ್ಲಿ ಬೇಕಾದರೆ ಹಾಗೆ ಮಾಡ್ಕೊಳ್ಬೋದು. ಇಲ್ಲ, ಇದು ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೇನಲ್ಲ, ಈ ಥರ ಮಾಡಿ ಇನ್ನೊಂದು ಫೋಲ್ಡ್ ಅಂದರೆ 4 ಫೋಲ್ಡ್ ಥರ ಬರ್ತದೆ. ಸ್ವಲ್ಪ ಸಪೂರ್ ಅನಿಸ್ತದೆ ಅದು. ಆ ಥರ ಸಹ ನೀವು ಫೋಲ್ಡ್ ಮಾಡಿ ಹಾಕ್ಕೊಳ್ಬೋದು. ನೋಡಿ, ಈ ಥರ ಇದು ತುಂಬ ಸಪೂರ ಅಂತೇಳಿದರೆ 3 ಫೋಲ್ಡ್ ಮಾಡಿದರೆ ಸಾಕಾಗ್ತದೆ. ಅಂದರೆ ಒಂದು ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿದರೆ ಆಯಿತು. 3 ಫೋಲ್ಡು ಆ ಥರ ಮಾಡಿದರೂ ಆಗ್ತದೆ. ನಿಮಗೆ ಎಷ್ಟು ಉದ್ದ ಬೇಕಂತೇಳಿ ನೀವು ಇದನ್ನು ಮಾಡ್ಕೊಳ್ಳಿ. ಅಂಥೇಳಿದರೆ ಈಗ ಹೊರಗಡೆನೇ ಇಡೋದಿದ್ದರೆ ಇದು ದುಪ್ಪಟ್ಟ ಉದ್ದ ಇದ್ದರೂ ಸಹ ಹೊರಗಡೆನೇ ಜೋಡಿಸಿಟ್ಕೊಳ್ಬೋದು. ಅಂದರೆ 2 ಮೊಳೆ ಏನಾದರೂ ಹಾಕಿ, ಅಥವಾ ದಪ್ಪ ದಾರ ಏನಾದರೂ ಇದ್ದರೂ ಸಹ ನೀವು ಅದಕ್ಕೇ ಸಿಕ್ಕಿಡ್ಬೋದು. ಅಥವಾ ನೀವು ಇಲ್ಲಿ ಕಪಾಟ್ ಒಳಗಡೆ ಬೇಕಂತ ಹೇಳಿದರೆ ಸ್ವಲ್ಪ ಗಿಡ್ಡ ಬೇಕಾಗ್ತದೆ. ಆಗ ನಾನಿಲ್ಲಿ ಡಬಲ್ ಫೋಲ್ಡ್ ನೋಡಿ, ಈ ಥರ ಡಬಲ್ ಫೋಲ್ಡಲ್ಲಿ ಸಹ ಮಾಡ್ಕೊಳ್ಬೋದು. ಹೇಗೆ ನಿಮಗೆ ಅವೈಲೇಬಲ್ ಆ ಥರ ಮಾಡ್ಕೊಂಡ್ರೆ ಈಸಿ ಅನಿಸ್ತದೆ ಆ ಥರ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಈಗ ಸಿಂಗಲಾಗಿ ಮಾಡಿ ತೋರಿಸ್ತೇನೆ ನೋಡಿ. ಈ ಥರ ಸಿಂಗಲ್ ಇದು ಮಾಡಿಕೊಂಡು ನೋಡಿ, ಈ ಥರ ಒಂದು ಸೈಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ನಾನಿಲ್ಲಿ ಸಫ್ಟಿ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು 4-5 ಸಫ್ಟಿ ಪಿನ್ನನ್ನು ನೀವಿಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂತೇಳಿದರೆ ನೀವು ಒಂದು 2 ಸಫ್ಟಿ ಪಿನ್ ಹಾಕಿದರೂ ಸಹ ಆಗ್ತದೆ, ಸ್ವಲ್ಪ ದೊಡ್ಡ ಸಫ್ಟಿ ಪಿನ್ ಹಾಕಿದರೆ. ನಾನಿಲ್ಲಿ ಒಂದು ಸೈಡಲ್ಲಿ 4 ಹಾಕ್ತೇನೆ. ಇಲ್ಲ ಅಂತೇಳಿದರೆ ನೀವು ಸ್ಟಿಚ್ ಸಹ ಮಾಡ್ಕೊಳ್ಬೋದು.
ಕೈಯಲ್ಲಿ ಸಹ ಸ್ಟಿಚ್ ಮಾಡ್ಬೋದು, ಅಥವಾ ಮಿಷಿನ್ ಇದ್ದರೆ ಮಿಷಿನ್ ಸ್ಟಿಚ್ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಪಿನ್ನ ಯಾಕೆ ಹಾಕ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ವೇಳೆ ಕೊಳೆ ಆದರೆ ಸಹ ವಾಶ್ ಮಾಡ್ಬೋದಲ್ಲ, ಈ ಪಿನ್ ತೆಗೆದು ಅದನ್ನು ವಾಶ್ ಮಾಡಿ ಪುನಃ ನಾವಿಲ್ಲಿ ರೀಯೂಸ್ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಸೈಡ್ ಸಹ ನಾನಿಲ್ಲಿ ಹಾಕ್ತಾಯಿದ್ದೇನೆ ನೋಡಿ. ಹಾಗಾಗಿ ಈಗ ಸ್ಟಿಚ್ ಮಾಡಿದರೆ ಸ್ಟಿಚ್ ಬಿಚ್ಚಬೇಕು, ಪುನಃ ವಾಶ್ ಮಾಡಬೇಕು. ಅದರ ಬದಲಿಗೆ ಸಪ್ಟಿ ಪಿನ್ ಹಾಕಿದರೆ ಈಸಿಯಾಗಿ ಆ ಪಿನ್ ತೆಗೆದು ನಾವು ಮತ್ತೆ ವಾಶ್ ಮಾಡಿ ಒಣಗಿಸಿ ಮತ್ತು ಅದನ್ನು ಹಾಗೆಯೇ ಮಾಡಿ ನಾವು ಬಟ್ಟೆನ ಜೋಡಿಸ್ಕೊಳ್ಬೋದಲ್ವ. ನೋಡಿ ಇದೀಗ 2 ಸೈಡ್ ನಾನು ಪಿನ್ ಹಾಕಿದೆ ನೋಡಿ, ಈ ಥರ ಆಗ್ತದೆ. ಇದು ಅಂದರೆ ನನಗದು ತುಂಬ ಉದ್ದ ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ಇಲ್ಲಿ 2 ಫೋಲ್ಡ್ ಮಾಡಿ ಹಾಕಿದ್ದೇನೆ. ಅಂದರೆ ಕಪಾಟಲ್ಲಿ ಇಡಲಿಕ್ಕೆ ಆಗುವಷ್ಟು. ನಿಮಗೆ ಕಪಾಟಲ್ಲಿ ತುಂಬ ಜಾಗ ಉಂಟಂತೇಳಿದರೆ ನೀವು ಉದ್ದ ಹಾಗೆ ಇಟ್ಕೊಳ್ಳಿ, ಗಿಡ್ಡ ಮಾಡುವ ಅಗತ್ಯ ಇಲ್ಲ. ನಾನಿಲ್ಲಿ ಒಂದು ಸೈಡಲ್ಲಿ ಪಿನ್ ಹಾಕಿದ್ದಲ್ಲ, ಈಗ ಇನ್ನೊಂದು ಸೈಡಲ್ಲಿ ಪಿನ್ ಹಾಕ್ತೇನೆ. ನಾನು ಆಗಲೇ ಹೇಳಿದಾಗೆ ನೀವು ಸ್ಟಿಚ್ ಸಹ ಮಾಡ್ಕೊಳ್ಬೋದು ಇಲ್ಲಿ, ಪಿನ್ ಬೇಡ ಅಂತೇಳಿದರೆ. ಈಗ 2 ಸೈಡ್ ಸಹ ನಾನಿಲ್ಲಿ ಹಾಕಿದ ನಂತರ ಮತ್ತೆ ಹೇಗೆ ನಾನು ಬಟ್ಟೆ ಜೋಡಿಸ್ಕೊಂಡೆ ಅಂತೇಳಿ ಸಹ ತೋರಿಸ್ತೇನೆ. ತುಂಬ ಈಸಿ ಅಂತ ಹೇಳಿದರೆ ಈಸಿ, ನೋಡಿದ್ರಲ್ಲ. ಮೆಷಿನ್ ಸಹ ಬೇಡ ಅಥವಾ ಸೂಜಿ ಸಹ ಬೇಡ, ಆರಾಮಲ್ಲಿ ಕೈಯಲ್ಲಿ ನಾವು ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದೆಲ್ಲ. ಈಗ 2 ಸೈಡ್ ಸಹ ಹಾಕೊಂಡು ನೋಡಿ, ಇದು ಸ್ವಲ್ಪ ಗಿಡ್ಡ ಬರ್ತದೆ. ಈಗ ಮಧ್ಯದಲ್ಲಿ ಒಂದು ರಟ್ ಪೀಸ್ ಹಾಕಬೇಕಾಗ್ತದೆ ನೋಡಿ. ನಾನು ಇಲ್ಲಿ ಒಂದು ರಟ್ ಪೀಸನ್ನು ತೊಗೊಂಡು ಇದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೇನೆ. ಅಂದರೆ ಮಕ್ಕಳದು ಬುಕ್, ನೋಟ್ ಬುಕ್ ಎಲ್ಲ ಇರ್ತದೆ ನೋಡಿ, ಅದರದ್ದು ಸಹ ರಟ್ಟು ನೀವು ಇಲ್ಲಿ ಹಾಕ್ಕೊಳ್ಬೋದು. ಅಂದರೆ ಅದು ಕರೆಕ್ಟಾಗಿ ಬಟ್ಟೆ ಇಟ್ಕೊಳ್ಳುವಾಗ ಕರೆಕ್ಟಾಗಿ ಕೂತ್ಕೊಳ್ತದೆ ಅಂತೇಳಿ ನೋಡಿ, ಈ ಥರ ನೋಡಿದ್ರಲ್ಲ. ಈಗ ಇದನ್ನು ನಾನು ಕಪಾಟಲ್ಲಿ ಇಟ್ಟು ತೋರಿಸ್ತೇನೆ ನೋಡಿ. ಇದಕ್ಕೂ ಸಹ ಜಾಸ್ತಿ ಜಾಗ ಬೇಕಂತೇನಿಲ್ಲ. ನೋಡಿ ಈ ಥರ ನಾನಿಲ್ಲಿ ಈಗ ಬಟ್ಟೆನ ಜೋಡಿಸ್ತೇನೆ. ತುಂಬ ಬಟ್ಟೆ ಇಡಿಸ್ಬೋದು. ಅಂದರೆ ನೋಡಿ, ನೀವು ಹೈಟ್ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಸಹ ಸ್ವಲ್ಪ ಉದ್ದ ಬೇಕಂತೇಳಿದರೆ ಉದ್ದ ಮಾಡ್ಕೊಳ್ಬೋದು, ಸ್ವಲ್ಪ ಫೋಲ್ಡಿಂಗ್ ಇದು ಮಾಡಿಕೊಂಡು. ನನಗಿಷ್ಟೇ ಸಾಕು ಅನ್ನಿಸ್ತು. ಮತ್ತು ಅಡಿಯಲ್ಲಿ ಏನಾದರೂ ಬೇಕಾದರೆ ಇಟ್ಕೊಳ್ಬೋದಲ್ಲ ಅದರ ಅಡಿಯಲ್ಲಿ ಸಹ. ಹಾಗಾಗಿ ಹ್ಯಾಂಗರ್ ಮಾತ್ರ ಸ್ವಲ್ಪ ಗಟ್ಟಿ ಹ್ಯಾಂಗರ್ ತೊಗೊಳ್ಳಿ, ಮತ್ತು ಪಿನ್ ಸಹ ಇದು ಮಾಡಿ ಹಾಕ್ಕೊಳ್ಳಿ. ಈಗ ನಾನು ಅದರಲ್ಲಿ ಜೋಡಿಸ್ಕೊಳ್ತೇನೆ ನೋಡಿ. ನಾನಿಲ್ಲಿ ಟೀ ಶರ್ಟ್ಸನ್ನು ಇಡ್ತಾ ಇದ್ದೇನೆ. ಮತ್ತು ಕಣ್ಣಿಗೆ ಬೇಗ ಕಾಣ್ತದಲ್ಲ, ನಮಗೆ ಯಾವುದು ಬಟ್ಟೆ ಬೇಕು ಆರಾಮಲ್ಲಿ ನಾವು ಅದನ್ನು ತೆಗಿಬೋದು. ಎಷ್ಟು ಬೇಕಾದರೂ ನಾವಿಲ್ಲಿ ಬಟ್ಟೆ ಇಡಿಸ್ಬೋದು. ಸ್ವಲ್ಪ ಉದ್ದ ಇದ್ದರೆ ಇನ್ನೂ ಸಹ ಬಟ್ಟೆ ಅದರಲ್ಲಿ ನಾವು ಹಾಕಿಟ್ಕೊಳ್ಬೋದು. ಈ ಥರ ಅಂದರೆ ಖಾಲಿ ಟೀ ಶರ್ಟ್ ಅಂತಲ್ಲ, ನೀವು ಶರ್ಟ್ಸ್ ಐರನ್ ಮಾಡಿರೋ ಬಟ್ಟೆ ಇರ್ತದಲ್ಲ, ಶರ್ಟ್ಸ್ ಎಲ್ಲ, ಅದನ್ನು ಸಹ ಜೋಡಿಸ್ಬೋದು, ಕುರ್ತಾ ಜೋಡಿಸ್ಬೋದು, ಅಥವಾ ಸಾರಿ ಸಹ ನಾವು ಇದರಲ್ಲಿ ಇಟ್ಕೊಳ್ಬೋದು. ನೋಡಿ, ಇಷ್ಟು ನಾನಿಲ್ಲಿ ಜೋಡಿಸಿದ್ದೇನೆ ನೋಡಿದ್ರಲ್ಲ. ಈಗ ಅದರ ಅಡಿಯಲ್ಲಿ ಸಹ ಪ್ಲೇಸ್ ಉಂಟಲ್ಲ, ಅದರ ಅಲ್ಲಿ ಸಹ ಸ್ವಲ್ಪ ಏನಾದರೂ ನಾನು ಬಟ್ಟೆ ಎಲ್ಲ ಇಟ್ಕೊಳ್ಬೋದು ಆರಾಮಲ್ಲಿ. ನೋಡಿ, ಇನ್ನೂ ಸಹ ಅದರಲ್ಲಿ ನಾನು ಟೀ ಶರ್ಟ್ ಇಟ್ಕೊಳ್ಬೋದು. ವಿಡಿಯೋ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿಲಿ.